ಒಂದು ಈವ್ನಿಂಗ್ ಕಾಲೇಜ್ ವಿದ್ಯಾರ್ಥಿ ಅಂತ ಸೇರ್ಕೊಳ್ಳೋದು, ಮತ್ತು ನಾನು ಇಂಥ ಕಡೆ ವಿದ್ಯಾರ್ಥಿ ಅಂತ ಹೇಳಿಬಿಟ್ಟು ಹಾಸ್ಟೆಲ್ ಒಳಗಡೆ ಸೇರ್ಕೊಳ್ಳೋದು. ಆ ಹಾಸ್ಟೆಲಲ್ಲಿ ನಡಿಬಾರ್ದಂತಹ ಘಟನೆಗಳೆಲ್ಲನೂ ನಡೀತಾ ಇತ್ತು. ಎಲ್ಲರೂ VVIP ಅಂತ ಹೇಳ್ತಾರೆ. VVIP ಈಸ್ ಆಲ್ವೇಸ್ ಹೆಡ್ ಆಫ್ ಗವರ್ಮೆಂಟ್ ಆರ್ ಹೆಡ್ ಆಫ್ ಸ್ಟೇಟ್. ಅವ್ರಿಗೆ ಮಾತ್ರ VVIP ಅಂತ ಹೇಳ್ಬೋದು, ಇನ್ನು ಬೇರೆ ಯಾರಿಗೂ ಹೇಳೋಂಗಿಲ್ಲ. ಹಾಸ್ಟೆಲ್ ಕ್ಲೋಸ್ ಆಯಿತು. ನಾನು ಎದುರುಗಡೆ ನಿಂತು ಒಂದು ಆರ್ಚ್ ಇತ್ತು, ಆ ಆರ್ಚ್ಗೆ ಅಲ್ಲಿ ಒಂದು ಗೋಡೆ ಕಟ್ಟಿಬಿಟ್ಟು ಅಲ್ಲಿಗೆ ಒಂದು ಆರ್ಮ್ಡ್ ಗಾರ್ಡ್ನ ಪೋಸ್ಟ್ ಮಾಡಿ, ಕೊನೆಗಿಂದ ಇನ್ಮೇಲಿಂದ ನೀವು ಹಾಸ್ಟೆಲಿಗೆ ಬೇಕಾದರೆ ನಿಮ್ಮ ಪ್ರೊಫೆಷನಲ್ ಕೋರ್ಸ್ಗಳಿತ್ತು. ಆವಾಗ ಸೆಂಟ್ರಲ್ನಲ್ಲಿ ಇದ್ದ ಎರಡು ದೊಡ್ಡ ಸವಾಲುಗಳು ಈ VVPuram ಕಾಲೇಜಿನ ಗಲಾಟೆ ಮತ್ತು ಎರಡನೇದಾಗಿ ಹನುಮಂತ ನಗರದಲ್ಲಿ ರೌಡಿ ಗಲಾಟೆ. ಈ ACP ಅವನು ಪೊಲೀಸ್ ಕೆಲಸ ಮಾಡಬೇಕು, ಅವನ್ಯಾತಕ್ಕೆ ನಮ್ಮ ಅಡ್ಮಿನಿಸ್ಟ್ರೇಷನ್ಗೆ ನಮ್ಮ VVPuram ಕಾಲೇಜ್ನಲ್ಲಿ ತುಂಬ ದೊಡ್ಡ ಗಲಾಟೆಗಳು ನಡೀತಾ ಇತ್ತು. ವಿದ್ಯಾರ್ಥಿಗಳದ್ದು ಸಮಸ್ಯೆ. ಕನ್ನಡ ನಾಡಿನ ರನ್ನದರತುನ ಕೇಳೋ ಕಥೆಯನ್ನ. ಎಷ್ಟು ಪೀರಿಯಡ್ ನಡೀತು ಸರ್ ರೈತ ಚಳುವಳಿ ಸಂದರ್ಭದಲ್ಲಿ? ಅದೇ 81 ಶುರುವಾಗಿ 82ವರೆಗೂ ಆಯಿತು. ಆವಾಗ ಭದ್ರಾವತಿ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಫೈರಿಂಗ್ ಆಗಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಯಿತು. ಅಲ್ಲಿ ಒಂದು ಗಲಾಟೆ ಆಯಿತು, ದೊಡ್ಡ ಗಲಾಟೆ ಆಯಿತು. ಆವಾಗ ಅದಾದ ಮೇಲೆ ಇದೊಂದು ಸ್ವಲ್ಪ ಚಳವಳಿ ಕಮ್ಮಿ ಆಗ್ತಾ ಬಂತು. ಆಮೇಲೆ ಆವಾಗ ಸರ್ಕಾರ ಬದಲಾವಣೆ ಆಯಿತು. ಗುಡ್ಡೂರಾವ್ ಸರ್ಕಾರ ಬದಲಾವಣೆ ಆಗಿ ಆಮೇಲಿಂದ ನಮ್ಮ ಹೆಗ್ಡೆ ಅವ್ರ ಸರ್ಕಾರ ಬಂತು. ಆಗ ಅವರು ಜನತಾ ಸರ್ಕಾರದ ಬಂದ ಮೇಲಿಂದ ಈ ರೈತರ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಅನುಕಂಪೆಯನ್ನು ತೋರಿಸ್ಬೇಕು ಅಂತ ಹೇಳಿ ಮಾಡಿದ್ರಿಂದ ಕೊನೆಗೆ ಇದು ಈ ರೈತ ಚಳವಳಿ ಮತ್ತು ಅವ್ರಿಗೆ ಸರ್ಕಾರದ ಜೊತೆ ಇದ್ದ ಸಂಘರ್ಷ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಸೊ ಹಾಗಾಗಿ ಇದೊಂದು ಸ್ವಲ್ಪ ಇನ್ ದ ಮೀನ್ ಟೈಮ್ ಈ ರೈತ ನಾಯಕತ್ವ ಅವರು ಪೊಲಿಟಿಕಲ್ ಲೀಡರ್ಶಿಪ್ನ ತಗೊಂಡ್ರು. ನಮ್ಮ ನಂಜುಂಡಸ್ವಾಮಿ ಅವರು MLA ಆದರು, ಬಾಬಾಗೌಡ ಪಾಟೀಲ್ ಅವರು MLA ಆದರು. ಒಂದು ಕಾಲದಲ್ಲಿ ಇದು ಹೇಗಿತ್ತಪ್ಪ, ರೈತ ಸಂಘ ಎಷ್ಟು ದೊಡ್ಡದಾಗಿ ಬೆಳೆದಿತ್ತು ಅಂತಂದರೆ, ಒಂಥರ ಕಾರ್ಲ್ ಮಾರ್ಕ್ಸ್ ಹೇಳಿದ್ನಲ್ಲ, ವರ್ಕರ್ಸ್ ಆಫ್ ದಿ ವರ್ಲ್ಡ್ ಯುನೈಟ್ ಅಂತ. ಆ ರೀತಿಯಾಗಿ ಒಂದು ಲೇಬರ್ ಲಾಸ್ಗೆ ಒಂದು ಎಗೇನ್ಸ್ಟ್ ಪ್ರಾಲೆಟೇರಿಯೇಟ್, ಒಂದು ವರ್ಕಿಂಗ್ ಕ್ಲಾಸ್ ಯುನೈಟ್ ಆಗಬೇಕು ಅಂತ ಇದ್ದಿದ್ದು. ಹಾಗೆ ಸೊ ಫಾರ್ಮರ್ಸ್ ಆಫ್ ದ ವರ್ಲ್ಡ್ ಯುನೈಟ್ ಅನ್ನೋ ರೀತಿಯಲ್ಲಿ ಇತ್ತು. ಬಟ್ ಏನೋ ತುಂಬ ದುರಾದೃಷ್ಟ, ಅದು ಏನೇನೋ ಕಾರಣಕ್ಕೆ ನಮ್ಮ ರೈತ ಸಂಘ ವೀಕ್ ಆಗೋಯಿತು. ಲೀಡರ್ಶಿಪ್ನಲ್ಲೇನೇ ಏನೇನೋ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಬಂತು, ಬೇರೆ ಬೇರೆ ಬಣಗಳಾಗ್ಬಿಟ್ವು. ಸೊ ಆ ರೀತಿಯಾಗಿ ರೈತ ಚಳುವಳಿ ಯಾವ ಮಟ್ಟಕ್ಕೆ ಬೆಳೆಯಬಹುದು ಅಂತ ಕಾಣಿಸ್ದು ಆ ರೀತಿ ಆಗಲಿಲ್ಲ. ಕೊನೆವರೆಗೂ ಹಂಗೆ ಎಲ್ಲ ಸಂಘಟನೆಗಳೆಲ್ಲ ಆದಂಗೆ ಇದು ಆಯಿತು. ಅದಾದ ನಂತರ ಶಿವಮೊಗ್ಗದಲ್ಲಿ ಅದಾದ ನಂತರ ಎಲ್ಲಿಗೆ ನೆಕ್ಸ್ಟ್ ನಿಮ್ಮ ವರ್ಕಿಂಗ್? ನಾನು ಶಿವಮೊಗ್ಗದಲ್ಲಿ ಇದ್ದು ನನಗೆ ಮತ್ತೆ ಸಾಗರದಿಂದ ಹೆಡ್ ಕ್ವಾರ್ಟರ್ಸ್ಗೆ ಶಿವಮೊಗ್ಗಗೆ ನನಗೆ ಮತ್ತೆ ಟ್ರಾನ್ಸ್ಫರ್ ಆಯಿತು. ಒಂದು ವರ್ಷ ಬಿಡಲೇ ಇಲ್ಲ. ನಾನು ಹೆಡ್ ಕ್ವಾರ್ಟರ್ಸ್ನಲ್ಲಿ 1 ವರ್ಷ ಮಾಡಿದೆ. ಆಮೇಲೆ ನನಗೆ ಬೆಂಗಳೂರು ನಗರಕ್ಕೆ ACP ಸೆಂಟ್ರಲ್ ಆಗಿ ಬಂದೆ 2 ವರ್ಷ. ಆಮೇಲಿಂದ ACP ಅಲ್ಸೂರಾಗಿ ACP ಸೆಂಟ್ರಲ್ನಲ್ಲಿ ಬಂದಾಗ ನನಗೆ ಈ ನನ್ನ ಅರ್ಧ ತಿಂಗಳಲ್ಲಿ, ವರ್ಷದಲ್ಲಿ 6 ತಿಂಗಳು ನಾನು KR ರೋಡ್ನಲ್ಲಿ ಕಳಿಬೇಕಾಗಿ ಬಂತು, ಬ್ರೆಡ್ಡು ಬಾಳೆಹಣ್ಣು ತಿಂದ್ಕೊಂಡು. ನಮ್ಮ VVPuram ಕಾಲೇಜ್ನಲ್ಲಿ ತುಂಬ ದೊಡ್ಡ ಗಲಾಟೆಗಳು ನಡೀತಾ ಇತ್ತು, ವಿದ್ಯಾರ್ಥಿಗಳದ್ದು ಸಮಸ್ಯೆ. ಸೊ ಆ ರೀತಿಯಾಗಿ ಅಲ್ಲ, ಅಲ್ಲಿ 2 ಬಣಗಳಾಗ್ಬಿಟ್ಟಿತ್ತಲ್ಲಿ. ಅಲ್ಲಿ ಒಂದು ಬಣ, ಒಂದು ರಾಜಕೀಯ ನಾಯಕರು ಅದಕ್ಕೆ ಸಪೋರ್ಟ್ ಕೊಡ್ತಾಯಿದ್ರು. ಇನ್ನೊಂದು ಬಣಕ್ಕೆ ಇನ್ನೊಂದು ರಾಜಕೀಯ ಬಣದವರು ಇದ್ದರು. ಆ ರೀತಿ ಹಾಗೇ ಇತ್ತು. ಮತ್ತು ಅಲ್ಲಿ ಯಾವಾಗಲೂ ಪೊಲೀಸ್ನವರು ಹೀಗೆ ಇದ್ದು, ನಾನು ACP ಆಗಿ ಅಲ್ಲಿ 6 ತಿಂಗಳು ನಾನು ಅಲ್ಲೇ VVPuram ಕಾಲೇಜ್ ಎದುರುಗಡೆ ಕಳೀತಾ ಇದ್ದೆ. ಅಲ್ಲಿ ಕಾಲೇಜ್ ಇದಕ್ಕೆ ಎಲೆಕ್ಷನ್ ನಡಿಬೇಕು ಅಂತಂದರೆ ಈ ಜನಗಳೆಲ್ಲ ಹೋಗ್ಬಿಟ್ಟು ಅಲ್ಲಿ ಸುತ್ತಮುತ್ತ ಅಂಗಡಿನವರಿಂದ ನಮಗೆ ವಸೂಲಿ ಮಾಡಬೇಕು ಅಂತ ಆಗ್ತಾಯಿತ್ತು. ಆಮೇಲಿಂದ ಅವರು
ಅದ್ರ ವಿರುದ್ಧ ಅವರೊಂದು ಬಂದ್ ಕಾಲ್ ಮಾಡಿದ್ರು. ಈ ವಿಷಯದಲ್ಲಿ ನನಗೆ ಈ ರಾಜಕೀಯ ಬಣದ ವಿಷಯ ನನಗೆ ಗೊತ್ತಾಗಿದ್ದು, ನಾನು ಹೋದ ಹೊಸದರಲ್ಲಿ ಒಂದು ಪ್ರಶ್ನೆ ಬಂತು ಅಸೆಂಬ್ಲಿನಲ್ಲಿ. ವಿ ವಿ ಪುರಂ ಕಾಲೇಜ್ ಸುತ್ತಮುತ್ತ ರೈತರು ಬಂದ್ ಕಾಲ್ ಕೊಟ್ಟಿರುವುದು ನಿಜವೇ? ಇದಕ್ಕೆ ಮುಖ್ಯ ಕಾರಣ ಇಲ್ಲಿಯ ವಿದ್ಯಾರ್ಥಿಗಳು ಬಂದು ಇವರಿಂದ ಹಣ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಇದು ನಿಜವೇ? ಇದರಿಂದ ಸುತ್ತಮುತ್ತ ತುಂಬ ಗಲಭೆಗಳಾಗಿ ಕೊನೆಗೆ ಪೊಲೀಸ್ ವಾಹನ ಮತ್ತು ಸರ್ಕಾರಿ ವಾಹನಗಳು, ಅದರನ್ನು ಸಾರಿಗೆ ಸಂಸ್ಥೆಗೆ ಸೇರಿದ ವಾಹನಗಳನ್ನು ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋ ಆಗಿರೋ ಘಟನೆಗಳಾಗಿರೋದು ನಿಜವೇ ಅಂತ ಪ್ರಶ್ನೆ ಬಂತು. ಅದನ್ನು ನೋಡಿದ್ರೆ ಇದು ನಿಜ ಇದು. ಆಮೇಲೆ ನೀವು ಏನು ಕೆಲಸ ನಡೆದಿದೆ ಅಂತ ಹೇಳಿ ಅದನ್ನು ಸಂಬಂಧಪಟ್ಟ ಕೇಸ್ ಫೈಲ್ಗಳನ್ನು ತೆಗೆದು ನೋಡ್ತು ಅಂತಂದರೆ ಬರೀ FIR ಒಂದು ಮಹಜರ್ ಹಾಗೇನೇ ಇದೆ. ಅದನ್ನು ಬಿಟ್ಟು ಮಿಕ್ಕಿದ ಯಾವ ಥರದ ಇನ್ವೆಸ್ಟಿಗೇಷನೂ ಆಗಿಲ್ಲ. ಅದಕ್ಕೆ ನನಗೆ ಹೇಳಿದೆ ಯಾಕೆ ಇದು ಅಂತಂದರೆ, ಆಮೇಲಿಂದ ಗೊತ್ತಾಯಿತು ಇದರಲ್ಲಿ ನಾವೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಇದು ರಾಜಕೀಯ ಬಣದಿಂದ ಈ ರೀತಿಯಾಗಿ ನಾವು ಯಾವುದೇ ಥರದ ಕ್ರಮ ಅಂತಂದರೆ ನೀವೆಲ್ಲ ಬಿಟ್ಬಿಡಿ, ಇದನ್ನು ನೀವು ಬರೀ ಇದು ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಗಳು ಅಂತ ನಾವು ನೋಡ್ಕೊಳ್ಳೋಣ. ಈಗ ರಾಜಕೀಯ ಎಟ್ಸೆಟ್ರಾ ಇವೆಲ್ಲನೂ ಇಲ್ಲ, ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ನೀವು ಅರೆಸ್ಟ್ ಮಾಡಿ ಇದಕ್ಕೆ ಬೇಕಾದಂಥ ತನಿಖೆಯನ್ನು ನೀವು ಮಾಡ್ಕೊಳ್ಳಿ. ಮತ್ತು ಇದು ನಡೆಯೋದಕ್ಕೆ ಏನು ಕಾರಣ, ಯಾರ ಕಡೆಯಿಂದ ಏನು ಪ್ರೇರಣೆ, ಮತ್ತು ಇದು ಮೂಲ ಏನು ಅಂತ ನಾನು ತಿಳ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತೆಲ್ಲನೂ ಹೇಳಿ ಕೊನೆಗಿಂದ ಆ ಕೇಸ್ಗಳನ್ನ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಸರ್ ಅಸೆಂಬ್ಲಿಯಲ್ಲಿ ಯಾವ ಮಟ್ಟಿಗೆ ಚರ್ಚೆ ಆಯಿತು ಅಂತ ಹೇಳಿದರೆ ಇಲ್ಲಿ ಅಷ್ಟರ ಮಟ್ಟಿಗೆ ಗಲಭೆಗಳಾಯಿತು. ಆಮೇಲಿಂದ ನಾನು ಅವ್ರಿಗೆ ಒಂದು ಪತ್ರ ಬರೆದೆ, ನಿಮ್ಮ ಕಾಲೇಜ್ಗಳಲ್ಲಿ ಒಂದು ಅಕಾಡೆಮಿಕ್ ಅಟ್ಮಾಸ್ಫಿಯರ್ ಅಂತ ಇಲ್ಲವೇ ಇಲ್ಲ, ಇಲ್ಲದೆ ಬರೆದೆ ನಾನು. ಎಲ್ಲ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಒಂದು ಕಾಲೇಜ್ ಒಳ್ಳೆ ವಿ ವಿ ಪುರಂ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್, ಅದಕ್ಕೆ ಅವ್ರಿಗೆ ಬರೆದೆ. ಅವರು ನನ್ನ ಪತ್ರನ ತೆಗೆದುಬಿಟ್ಟು ಅವರ ಎಕ್ಸಿಕ್ಯೂಟಿವ್ ಕಮಿಟಿ ಮುಂದೆ ಇಟ್ಟು, ಅವರು ಈ ACP ಅವನು ಪೊಲೀಸ್ ಕೆಲಸ ಮಾಡಬೇಕು, ಅವನ ಯಾತಕ್ಕೆ ನಮ್ಮ ಅಡ್ಮಿನಿಸ್ಟ್ರೇಷನ್ಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಯಾತಕ್ಕೆ ಅವ್ರು ಮಾತನಾಡ್ತಿದ್ದಾರೆ, ಈ ರೀತಿಯಾಗಿ ಅವ್ರ ಪತ್ರ ಬರೆಯೋದಕ್ಕೆ ಏನು ಕಾರಣ ಅಂತೆಲ್ಲನೂ ಹೇಳಿ ನನ್ನ ಮೇಲೆ ಬಹಳ ಖಾರವಾಗಿದ್ದರು. ನಾನು ಬಂದು ಒಂದು ಎಜುಕೇಷನ್ ಸಂಸ್ಥೆನ ಹೇಗೆ ನಡೆಸಬಹುದು, ನಾನು ಒಂದು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ, ಒಂದು ಐಡಿಯಲಿ ಸ್ಪೀಕಿಂಗ್ ಹೌ ಒನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ರನ್ ಅನ್ನೋ ವಿಷಯದಲ್ಲಿ ನನ್ನ ಮನಸ್ಸಿನಲ್ಲಿರೋ ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ನಿಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗಿಗೆ ಮಾತನಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಅದು ಆಗಲಿಲ್ಲ, ಒಪ್ಪಲೇ ಇಲ್ಲ. ಆಮೇಲಿಂದ ನೋಡ್ತು ಅಂತಂದರೆ ಇದಕ್ಕೆಲ್ಲ ಸಂಬಂಧಪಟ್ಟಂಥ ವ್ಯಕ್ತಿಗಳೆಲ್ಲರೂ ಅಲ್ಲೊಂದು ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲಲ್ಲಿ ಒಂದು ಈವ್ನಿಂಗ್ ಕಾಲೇಜ್ ವಿದ್ಯಾರ್ಥಿ ಅಂತ ಸೇರ್ಕೊಳ್ಳೋದು, ಮತ್ತು ನಾನು ಇಂಥ ಕಡೆ ವಿದ್ಯಾರ್ಥಿ ಅಂತ ಹೇಳಿಬಿಟ್ಟು ಹಾಸ್ಟೆಲ್ ಒಳಗಡೆ ಸೇರ್ಕೊಳ್ಳೋದು, ಆ ಹಾಸ್ಟೆಲಲ್ಲಿ ನಡಿಬಾರ್ದಂತಹ ಘಟನೆಗಳೆಲ್ಲನೂ ನಡೀತಾ ಇತ್ತು. ಸೊ ಅವರು ಮೆಸ್ನವ್ರನ್ನ ಅಟ್ಯಾಕ್ ಮಾಡೋದು, ಸಾಯಂಕಾಲ ಆದ ಕೂಡಲೇ ಅಲ್ಲಿಂದ ಹೊರಗಡೆ ಬಂದು KR ರೋಡ್ನಲ್ಲಿ ಓಡಾಡುವಂಥ ವ್ಯಕ್ತಿಗಳ ಮೇಲೆ, ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇವೆಲ್ಲನೂ ನಡೀತಾ ಇತ್ತು. ಸೊ ಹಾಗಾಗಿ ನಾನು ಆವಾಗ ಮರಿಗೌಡರು ಪ್ರೆಸಿಡೆಂಟ್ ಆಗಿದ್ದರು. ಅವಾಗ ನಾನು ಅವ್ರಿಗೆ ಬರೆದೆ, ನಾನು ನಿಮ್ಮ ಜೊತೆಯಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಅಗೌರವ ಆಗದೇ ಇರೋ ರೀತಿಯಲ್ಲಿ ನಾನು ನೋಡ್ಕೊತೀನಿ. ನಿಮಗೆ ಇರೋ ಸಮಸ್ಯೆ ನಿಮ್ಮ ಈ ಹಾಸ್ಟೆಲ್ನ ಮುಚ್ಚಿದ್ರೆ ಇದು ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಬೇಕಾಗಿರುವಂತಹ KSRP ವ್ಯಾನ್ಗಳನ್ನ ತರಿಸಿ ಕೊನೆಗಿಂದ ನ್ಯಾಷನಲ್ ಕಾಲೇಜಿನಿಂದ ಹಿಡಿದು ಸಿಟಿ ಮಾರ್ಕೆಟ್ ಟೌನ್ ಹಾಲ್ವರೆಗೂ ಅದನ್ನು ಈ ವ್ಯಾನ್ಗಳನ್ನು 8 KSRP ವ್ಯಾನ್ಗಳನ್ನು ಹಾಕಿ 8 ಸುತ್ತಮುತ್ತ ಎಲ್ಲನೂ. ಯಾಕೆಂದರೆ ಇವರು ಇಲ್ಲೇನಾದ್ರೂ ಆದರೆ ಇಲ್ಲಿ ಮಾಡ್ತಿರಲಿಲ್ಲ. ಅವರು ಸಣ್ಣ ಸಣ್ಣ ಗುಂಪುಗಳಾಗಿ ಹೋಗಿಬಿಟ್ಟು ಕೊನೆಗೆ ಸಿಟಿ ಮಾರ್ಕೆಟ್ ಹತ್ರ, ನ್ಯಾಷನಲ್ ಕಾಲೇಜ್ ಬಸವನಗುಡಿ ಹತ್ರ, ಇಲ್ಲದವರ ಟೌನ್ ಹಾಲ್ ಹತ್ರ ಒಂದು ಸಿಟಿ ಸರ್ವಿಸ್ಗೆ ಕಲ್ಲು ಹೊಡೆಯೋದು, ಅದಕ್ಕೆ ಬೆಂಕಿ ಹಚ್ಚೋದು, ಹೀಗೆಲ್ಲನೂ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ವ್ಯಕ್ತಿಗಳು ಯಾರನ್ನು ಗುಂಪಾಗಿ ಬರಬಾರ್ದು. ಮತ್ತು ಎಲ್ಲ ಪೆಟ್ರೋಲ್ ಬಂಕ್ಗಳಿಗೆ ಹೋಗಿಬಿಟ್ಟು ಯಾರಿಗೂ ನೀವು ಪೆಟ್ರೋಲ್ನ ಬೇಕಾದ್ರೆ ವೆಹಿಕಲ್ಗಳಿಗೆ ಹಾಕಿ, ಬಟ್ ನಿಮಗೆ ಲೂಸ್ ಆಗಿ
ಲೂಸ್ ಆಗಿ ಯಾರಿಗೂ ಪೆಟ್ರೋಲ್ನ ಮಾರಾಟ ಮಾಡಬಾರ್ದು ಅಂತೆಲ್ಲನೂ ಹೇಳಿ ಮಾಡಿ ಕೊನೆಗೆ ಪ್ಲ್ಯಾಂಡಾಗಿ ನೀವು ಹಾಸ್ಟೆಲ್ನ ಕ್ಲೋಸ್ ಮಾಡಿಸಿ ಅಂತಂದೆ. ಹಾಸ್ಟೆಲ್ ಕ್ಲೋಸ್ ಆಯಿತು. ನಾನು ಎದುರುಗಡೆ ನಿಂತು ಒಂದು ಆರ್ಚ್ ಇತ್ತು, ಆ ಆರ್ಚ್ಗೆ ಅಲ್ಲಿಗೊಂದು ಗೋಡೆ ಕಟ್ಟಿಬಿಟ್ಟು ಅಲ್ಲಿಗೆ ಒಂದು ಆರ್ಮ್ಡ್ ಗಾರ್ಡ್ನ ಪೋಸ್ಟ್ ಮಾಡಿ ಕೊನೆಗಿಂದ ಇನ್ಮೇಲಿಂದ ನೀವು ಹಾಸ್ಟೆಲಿಗೆ ಬೇಕಾದರೆ ನಿಮ್ಮ ಪ್ರೊಫೆಷನಲ್ ಕೋರ್ಸ್ಗಳಿತ್ತು. ಆಗ ಅವ್ರಿಗೆ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ ಇತ್ತು. ನಿಮ್ಮ ಹಾಸ್ಟೆಲ್ನಲ್ಲಿ ಈ ಪ್ರೊಫೆಷನಲ್ ಕೋರ್ಸ್ನ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಮಾತ್ರ ಸೇರಿಸ್ಕೊಳ್ಳಿ, ನಿಮಗೆ ಬೇರೆ ಜನಗಳನ್ನು ಇಲ್ಲಿಗೆ ಸೇರಿಸಬೇಡಿ ಅಂತೆಲ್ಲನೂ ಹೇಳಿ ಮಾಡಿ ಅದಕ್ಕೊಂದು ಗೋಡೆ ಹಾಕಿ ಅಲ್ಲಿಗೊಂದು ಸುಮಾರು ದಿವಸ ಆರ್ಮ್ಡ್ ಗಾರ್ಡ್ನ ಪೋಸ್ಟ್ ಮಾಡಿದೆ. ಇದಕ್ಕೆಲ್ಲ ಸ್ಟೂಡೆಂಟ್ ಒಪ್ಪಿದ್ರೆ ಯಾರು ಸ್ಟ್ರೈಕ್ ಎಲ್ಲ ಏನೂ ಆಗಲಿಲ್ಲ. ಹಾಸ್ಟೆಲ್ ಕ್ಲೋಸ್ ಆಯಿತು, ಕಾಲೇಜ್ಗಳು ನಡೀತಾ ಬಂತು. ಮತ್ತು ಆಮೇಲಿಂದ ನಿಮಗೆ ವಿ ವಿ ಪುರಂನಲ್ಲಿ ನಾನು ಇರೋವರೆಗೂ ಆಮೇಲೂ ಸಹ ನನಗೆ ಗೊತ್ತಿರೋ ಹಾಗೆ ಈ ವಿದ್ಯಾರ್ಥಿಗಳ ಗಲಭೆ ಆಗಲಿಲ್ಲ. ಅದು ಮತ್ತು ಹನುಮಂತ ನಗರದಲ್ಲಿ ಸ್ವಲ್ಪ ರೌಡಿ ಗಲಾಟೆ ಅಂತ ಇತ್ತು. ಆವಾಗ ನನಗೆ ರಾಜಣ್ಣ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಸಿಕ್ಕಿದ್ರು. ಅವ್ರ ಕಡೆಯಿಂದ ಹನುಮಂತ ನಗರದಲ್ಲಿ ರೌಡಿ ಗಲಾಟೆಗಳನ್ನು ನಾವು ನಿಯಂತ್ರಣಕ್ಕೆ ತಗೊಂಡು ಬಂದ್ವಿ. ಹಾಗಾಗಿ ನನಗೆ ಸೆಂಟ್ರಲ್ನಲ್ಲಿ ಇದ್ದ 2 ದೊಡ್ಡ ಸವಾಲುಗಳು ಈ ವಿ ವಿ ಪುರಂ ಕಾಲೇಜಿನ ಗಲಾಟೆ ಮತ್ತು ಎರಡನೇದಾಗಿ ಹನುಮಂತ ನಗರದಲ್ಲಿ ರೌಡಿ ಗಲಾಟೆ. ಇಲ್ಲ, ಅವರೆಲ್ಲ ಜನಗಳಿಗೆ ಬರೋದು, ರಸ್ತೆನಲ್ಲಿ ನಿಂತು ತೊಂದರೆ ಮಾಡೋದು, ಹೆಣ್ಮಕ್ಳಿಗೆ ಮಾಡೋದು, ಮತ್ತು ಚೈನ್ ಸ್ನ್ಯಾಚಿಂಗ್ ಮಾಡುವಂಥದ್ದು, ಬ್ಯಾಗ್ ಸ್ನ್ಯಾಚಿಂಗ್ ಮಾಡಿಕೊಂಡು ಹೊರಟೋಗುವಂಥದ್ದು, ಈ ರೀತಿ ಎಲ್ಲನೂ ಆಗ್ತಾಯಿತ್ತು. ಅದನ್ನು ಲೋಕಲ್ ಅವ್ರನ್ನ ನಮ್ಮ ರಾಜಣ್ಣ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಏನು ಪೊಲೀಸ್ ಕಡೆಯಿಂದ ಏನು ಕ್ರಮ ತಗೋಬೇಕು ಅದನ್ನು ತಗೊಂಡಿದ್ದರಿಂದ ನಮಗೆ ಹನುಮಂತ ನಗರದಲ್ಲಿ ರೌಡಿ ಗಲಾಟೆ ಮುಗೀತು ಮತ್ತು ವಿ ವಿ ಪುರಂದೂ ಮುಗೀತು. ಆಮೇಲಿಂದ ನನಗೆ 2 ವರ್ಷ ಆದಮೇಲೆ ನಮಗೆ ನಾನು ಹೇಳಿದ್ನಲ್ಲ ಇದನ್ನು ಬರೀ ಪೊಲೀಸ್ ದೃಷ್ಟಿಯಿಂದ, ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಿಂದ ಮಾತ್ರ ನನಗೆ ನೋಡೋಕ್ಕೆ ಸಾಧ್ಯ. ನನಗೆ ಪರಿಹಾರ ಇರೋದು ಅಲ್ಲಿನೇ. ಇದಕ್ಕೆ ರಾಜಕೀಯ ತಗೊಂಡು ಬಂತು ಅಂತಂದರೆ ಅದರದ್ದು ಬೇರೆ ಅದರ ರಾಮಿಫಿಕೇಷನ್ಸ್ ಬೇರೆ ಆಗುತ್ತೆ ಅಂತ ಹೇಳಿಬಿಟ್ಟು ಐ ಲುಕ್ಡ್ ಎಟ್ ಇಟ್ ಮೇರ್ಲಿ ಆ್ಯಸ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಸ್ ಆ್ಯಂಡ್ ವಾಟ್ ಎವರ್ ಈಸ್ ಪಾಸಿಬಲ್ ಲೀಗಲಿ ನಾನು ಅಷ್ಟನ್ನು ಮಾಡಿಕೊಂಡು ಬಂದೆ. ನನಗೆ ಅಲ್ಸೂರ್ಗೆ ACP ಆಗಿ ಹೋದೆ. ಅಲ್ಲೊಂದು 6 ತಿಂಗಳು ಮಾತ್ರ. ಆಮೇಲೆ ನನಗೆ DCP ಇಂಟೆಲಿಜೆನ್ಸ್ ಆಗಿ ನನಗೆ ಪ್ರಮೋಷನ್ ಆಯಿತು. ಅದು ಪೂರ್ತಿ ಅದು ಬೆಂಗಳೂರು ನಗರದಲ್ಲೇನೆ. ಈಗ ಅಂಥ ಸಮಸ್ಯೆಗಳಿರಲಿಲ್ಲ. ನಮಗೆ VIP ಆವಾಗ HAL ಏರ್ಪೋರ್ಟ್ ಇತ್ತು. ಎಲ್ಲ ಅರೈವಲ್ ಡಿಪಾರ್ಚರ್ ಎಲ್ಲನೂ ನಿಮಗೆ HAL ಏರ್ಪೋರ್ಟಿಂದ ಆಗ್ತಾಯಿತ್ತು. ಅಷ್ಟೊತ್ತಿಗಾಗಲೇ ನಮಗೆ ಈ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳದ್ದು ಗಲಾಟೆಗಳು ಸ್ವಲ್ಪ ಕಮ್ಮಿ ಆಗಿತ್ತು. ನಿಮಗೆ ಈ ಅಲ್ಸೂರ್ KR ಪುರಂ ಕಡೆ ITI ಮತ್ತು HAL ಇವೆಲ್ಲ ಇತ್ತಲ್ಲ, ಅದು ಆ ಯೂನಿಟ್ಗಳೆಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಆಗ ನಿಮಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ PSUಗಳು ಅಂತ ಒಂದು ಕಾಲದಲ್ಲಿ ತುಂಬ ದೊಡ್ಡ ಸ್ಟ್ರೈಕ್ಗಳೆಲ್ಲ ಆಗ್ತಾಯಿತ್ತು. ಆ ರೀತಿಯಾದ ದೊಡ್ಡ ಗಲಭೆಗಳು ಹೆಚ್ಚಾಗಲಿದೆ. ಅದು ನಿಮಗೆ ಲೇಟ್ 70s ಅರ್ಲಿ 80sನಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಇದ್ದು, ಅವರು ತಮಗೆ ಏನೇನು ಸವಲತ್ತುಗಳು ಬೇಕು ಅನ್ನೋ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಅದು ದೊಡ್ಡ ಗಲಭೆಗೆ ಅವಕಾಶ ಆಗಿತ್ತು. ಅದು ಗುಂಡೂರಾವ್ ಅವರು CM ಆಗಿರಬೇಕಾದ್ರೆ ಇದೊಂದು ದೊಡ್ಡ ಇವೆಂಟ್ ಆಗಿತ್ತು ಬೆಂಗಳೂರು ಸಿಟಿನಲ್ಲಿ. ಅಷ್ಟೊತ್ತಿಗಾಗಲೇ ಅದು ಸ್ವಲ್ಪ ತಣ್ಣಗಾಗಿತ್ತು. ನನ್ನಲ್ಲಿ ಹೆಚ್ಚು ದಿವಸ ಇರಲಿಲ್ಲ, ಬರೀ 6 ತಿಂಗಳು ಮಾತ್ರ ನಾನು ACP ಅಲ್ಸೂರಾಗಿದ್ದೆ. ಸೊ ಪ್ರಮೋಷನ್ ಆಗಿ ನಾನು DCP ಇಂಟೆಲಿಜೆನ್ಸ್ ಆಗಿ ಬಂದೆ. ನನ್ನ ಪೊಲೀಸ್ ಕರಿಯರ್ನಲ್ಲಿ ನನಗೆ ತುಂಬ ಮೋಸ್ಟ್ ಚಾಲೆಂಜಿಂಗ್ ಅಸೈನ್ಮೆಂಟ್ ಐ ಹ್ಯಾವ್ ಹೆಲ್ಡ್ ಈಸ್ ಅಸ್ DCP ಇಂಟೆಲಿಜೆನ್ಸ್. ಅದು ಯಾರ ಕಣ್ಗೂ ಕಾಣಿಸ್ಕೊಳ್ಳೋದಿಲ್ಲ.
ಆದರೆ ತುಂಬ ಮಾನಸಿಕ ಒತ್ತಡ ಮತ್ತು ಕೆಲಸಗಳು ಎರಡೂ ದೃಷ್ಟಿಯಿಂದ ಈಗ ನಿಮಗೆ DCP ಸೆಕ್ಯೂರಿಟಿ ಬೇರೆ ಇದ್ದಾರೆ, DCP ಇಂಟೆಲಿಜೆನ್ಸ್ ಬೇರೆ ಇದ್ದಾರೆ. ಆವಾಗ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಎರಡನ್ನೂ ಒಟ್ಟಿಗೆ ಇತ್ತು. ಆವಾಗ ತಾನೇ ಇಂದಿರಾ ಗಾಂಧಿ 84ಅಲ್ಲಿ ಇಂದಿರಾ ಗಾಂಧಿ ಅವ್ರದ್ದು ಕೊಲೆ ಆಗಿತ್ತು ಆಸ್ ಪ್ರೈಮ್ ಮಿನಿಸ್ಟರ್. ಹಾಗಾಗಿ ಒಂದು VVIP ಸೆಕ್ಯೂರಿಟಿಗೇನೆ ಒಂದು ಹೊಸ ವಿಂಗನ್ನ ತಯಾರು ಮಾಡಬೇಕಾಗಿ ಬಂತು. ಮತ್ತು ಎಲ್ಲ ಫಾರಿನರ್ಸ್ ಅವ್ರದ್ದು ಓಡಾಟ ಅದರದ್ದು ರೆಗ್ಯುಲೇಷನ್ ಪೂರ್ತಿಯಾಗಿ DCP ಇಂಟೆಲಿಜೆನ್ಸ್ ಅವರ ಜವಾಬ್ದಾರಿ. ನಾನು ಪ್ರತಿ ದಿವಸನೂ ನನಗೆ ಏನು ಮಾಹಿತಿ ಹಿಂಗೆ ಇತ್ತು ಅಂತಂದರೆ ಇವತ್ತು ಯಾರು VIP ಇದ್ದಾರೆ, ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ. ನೀವು ಎಷ್ಟೋ ಸರಿ ಬೆಂಗಳೂರಿನಲ್ಲಿ 5 ಜನ VIPಗಳಿರ್ತಾಯಿದ್ರು. ಇದಕ್ಕೆ ಸಂಬಂಧಪಟ್ಟಂತಹ ಎಸ್ಕಾರ್ಟ್ ಆಫೀಸರ್ ಯಾರು, ಅವ್ರು ಎಲ್ಲೆಲ್ಲಿ ಉಳ್ಕೊಂಡಿದ್ದಾರೆ, ಮತ್ತು ಯಾವ ಫ್ಯಾಕ್ಟ್ರಿಗಳಲ್ಲಿ ಏನೇನೋ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಗಳು ಇದ್ದಾವೆ, ಮತ್ತು ಇವತ್ತಿನ ಅಜಿಟೇಷನ್ಸ್ ಏನು, ಇವತ್ತು ಯಾವ ಮೆರವಣಿಗೆ ಎಲ್ಲಿಗೆ ಹೋಗಿ ಎಲ್ಲಿ ಮುಗಿಯುತ್ತೆ, ಎಷ್ಟು ಗಂಟೆಗೆ ಶುರುವಾಗುತ್ತೆ, ಎಷ್ಟು ಗಂಟೆಗೆ ಅದು ಮುಗಿಯುತ್ತೆ ಅನ್ನೋದನ್ನೆಲ್ಲನೂ ತಿಳ್ಕೊಂಡಿದ್ದು ಅದನ್ನು ಸಂಬಂಧಪಟ್ಟಂತಹ DCPಗಳಿಗೆ ಕಮಿಷನರಿಗೆ ಎಲ್ರಿಗೂ ತಿಳಿಸಿ ಇದನ್ನು ಮಾನಿಟ್ರಿಂಗ್ ಮಾಡುವಂಥದ್ದು ನನ್ನ ಕೆಲಸ ಆಗಿತ್ತು. ಹಾಗಾಗಿ ನನಗೆ ಕಣ್ಣು ಕಿವಿ ಎಲ್ಲ ಯಾವಾಗ್ಲೂ ಅಲರ್ಟಾಗಿ ಸೊ ನಾನು ಐ ರೀಚ್ ದ ಸ್ಟೇಜ್. ಆವಾಗ ನಾನು ಐ ಕಂಪೇರ್ಡ್ ಮೈಸೆಲ್ಫ್ ಟು ಅ ಪೀಸ್ ಆಫ್ ರಬ್ಬರ್. ಅದು ಇಟ್ ಲೂಸಸ್ ಇಟ್ಸ್ ಇಲಾಸ್ಟಿಸಿಟಿ. ನಾನು ಆ ಹಂತಕ್ಕೆ ಬಂದೆ. ನಾನು 2 ಸರಿ ಜಯದೇವಾಗ ಹೋಗಿಬಿಟ್ಟು ನನಗೆ ತುಂಬ ಎದೆನೋವು ಆಗ್ತಾಯಿದೆ ನೋಡಿ ಅಂತ ನಾನು ತೋರಿಸ್ಕೊಂಡಿದ್ದೆ. ಹೌದು, 2 ಸರಿ. ಆವಾಗ ಜಯದೇವ ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇತ್ತು. ಅಂದರೆ ಈ DCP ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ಮತ್ತು ಬೇರೆ DCPಗಳೆಲ್ಲರೂ ನಾನು ಹಿಂಗೆ ಮಾಡಿದೆ ಅಂತ ಹೇಳಿಬಿಟ್ಟು ಅವ್ರು ಏನೇನು ಸಾಧಿಸಿದ್ದಾರೆ ಅವರು ಲಿಸ್ಟನ್ನು ಕೊಡ್ಬೋದಾಗಿತ್ತು. ಆದರೆ ಏನಾದ್ರೂ ವೈಫಲ್ಯ ಆದರೆ ಅದು ಇಂಟೆಲಿಜೆನ್ಸ್ ಮೇಲೆ ಬರ್ತಾಯಿತ್ತು. ನಾನು ಹಿಂಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಸಕ್ಸಸ್ನ ಲಿಸ್ಟ್ ಮಾಡೋದಕ್ಕೆ ನನ್ನ ಹತ್ರ ಏನೂ ಇರ್ತಿರಲಿಲ್ಲ. ಅಂದರೆ ಅದು ಕೈಗೆ ಸಿಗೋವಂಥದ್ದಲ್ಲ, ಕಣ್ಣಿಗೆ ಕಾಣಿಸೋ ಅಂಥದ್ದಲ್ಲ ಅದು. ಸೊ ಆ ರೀತಿ ಆಗಿಬಿಟ್ಟು ನನಗೆ ದ ಮೋಸ್ಟ್ ಸ್ಟ್ರೆಸ್ಫುಲ್ ಆ್ಯಂಡ್ ದ ಮೋಸ್ಟ್ ಚಾಲೆಂಜಿಂಗ್ ಜಾಬ್ I held in my career of 32 years in the police is DCP intelligence in Bangalore city between 84 and 87. ಮತ್ತು 3 ವರ್ಷ. ಮತ್ತು ಆವಾಗ ಸಾರ್ಕ್ ಆಯಿತು. ಸಾರ್ಕ್ ಆವಾಗ ಮತ್ತೆ ಇದು ಸೇಮ್ ಸೆಕ್ಯೂರಿಟಿ ದೃಷ್ಟಿಯಿಂದ ನಮಗೆ ಅಲ್ಲಿ 7 ಜನ. ಮತ್ತು ಸಾರ್ಕ್ದು ತುಂಬ ವಿಶೇಷ ಏನಪ್ಪ ಅಂತಂದರೆ ಆವಾಗ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ was being held outside Delhi for the first time. ನಿಮಗೆ ಡೆಲ್ಲಿನಲ್ಲಿ ನಿಮಗೆ ಪ್ರೋಟೋಕಾಲ್, ಕಸ್ಟಮ್ಸ್ ಕ್ಲಿಯರೆನ್ಸ್ ಮತ್ತು ಎಮಿಗ್ರೇಷನ್ ಕ್ಲಿಯರೆನ್ಸ್, ಸೆಕ್ಯೂರಿಟಿ ಎಲ್ಲದಕ್ಕೂ ಒಂದು ಸೆಟ್ ಡ್ರಿಲ್ ಇದೆ ಡೆಲ್ಲಿನಲ್ಲಿ. ನಿಮಗೆ ಪಾಲಂ ಏರ್ಪೋರ್ಟ್ಗೆ ಅವರು ಬರ್ತಾರೆ. ಅಲ್ಲಿಂದ ಇಂಡಿಯನ್ ಏರ್ಫೋರ್ಸ್ಗೆ ಸೇರಿದಂತಹ ಒಂದು ಜಾಗ ಇದೆ. ಅಲ್ಲಿಗೆ VVIP ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಪ್ರೆಸಿಡೆಂಟ್ ಆಫ್ ಎ ಕಂಟ್ರಿ, ಪ್ರೈಮ್ ಮಿನಿಸ್ಟರ್. VVIP ಅಂತಂದರೆ ಇವಾಗ ಎಲ್ಲರೂ VVIP ಅಂತ ಹೇಳ್ತಾರೆ. VVIP ಈಸ್ ಆಲ್ವೇಸ್ ಹೆಡ್ ಆಫ್ ಗವರ್ಮೆಂಟ್ ಆರ್ ಹೆಡ್ ಆಫ್ ಸ್ಟೇಟ್. ಅವ್ರಿಗೆ ಮಾತ್ರ VVIP ಅಂತ ಹೇಳ್ಬೋದು, ಇನ್ನು ಬೇರೆ ಯಾರಿಗೂ ಹೇಳೋಂಗಿಲ್ಲ. ಈಗ ಅಮೇರಿಕನ್ ಪ್ರೆಸಿಡೆಂಟ್ ಇದ್ದಾರಲ್ಲ, ಅವರು ಹೆಡ್ ಆಫ್ ಸ್ಟೇಟ್ ಆ್ಯಂಡ್ ಹೆಡ್ ಆಫ್ ಗವರ್ಮೆಂಟ್ ಅವರು. ಹೌದು. ಈಗ ನಮ್ಮ ದೇಶದಲ್ಲಾದರೆ ಹೆಡ್ ಆಫ್ ಸ್ಟೇಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹೆಡ್ ಆಫ್ ಗವರ್ಮೆಂಟ್ ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಹೀಗಾಗಿ VVIP ಅನ್ನೋದನ್ನು ಈ ಹೆಡ್ ಆಫ್ ಸ್ಟೇಟ್ಗೆ ಅಥವಾ ಹೆಡ್ ಆಫ್ ಗವರ್ಮೆಂಟಿಗೆ ಮಾತ್ರ ಅನ್ವಯಿಸುತ್ತೆ, ಇನ್ನು ಬೇರೆಯವ್ರಿಗೆ ಇಲ್ಲ. ಅವ್ರು ಬರೀ VIP ಅಷ್ಟೇನೆ.